ವೆರಿಕೋಸ್ ವೇನಲ್ಲಿ ಏನಾಗುತ್ತೆ, ನಾವು ತುಂಬ ಸಮಯ ನಿಂತಿರುವಂತಹ ವ್ಯಕ್ತಿಗಳಲ್ಲಿ ಈ ರೋಗವನ್ನು ನೋಡ್ತೇವೆ. ಅಲ್ಲಿ ನಿಂತು 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 ಬ್ಲಡ್ ಅನ್ನೋದು ಲಾಡ್ಜ್ ಆಗ್ತಾ ಇರುತ್ತೆ ನಮ್ಮ ವೇನ್ಸ್ಗಳಲ್ಲಿ. ವೇನ್ಸನ್ನು ಈಗೊಂದು ಕಾಲಿನಿಂದ ಅದು ರಕ್ತವನ್ನು ಹೃದಯಕ್ಕೆ ವಾಪಸ್ ಕೊಂಡೊಯ್ಯುವಂಥ ಜಾಗ ವೇನ್ಸು. ಆ ವೇನ್ಸ್ಗಳಲ್ಲಿ ನಾನ್ ರಿಟರ್ನ್ ವಾಲ್ವ್ಸ್ಗಳಿರುತ್ತೆ. ನಾನ್ ರಿಟರ್ನ್ ವಾಲ್ವ್ಸ್ ಅಂತಂದರೆ ರಕ್ತ ಕೆಳಗಿಂದ ಮೇಲ್ಮುಖವಾಗಿ ಮಾತ್ರ ಹರಿಯೋದು, ಮೇಲಿಂದ ಕೆಳಕ್ಕೆ ವಾಪಸ್ ಬರೋದಿಲ್ಲ. ಹಾಗಾಗಿ ನಮ್ಮೊಳಗೆ ಆ ವೆರಿಕೋಸ್ ಅನ್ನೋದು ನಾರ್ಮಲ್ ಇದ್ದವರಲ್ಲಿ ಅದಿರಲ್ಲ. ಬಟ್ ಯಾವಾಗ ಈ ವೇನ್ಸ್ಗಳು ಒಳಗಿರುವಂತಹ ನಾನ್ ರಿಟರ್ನ್ ವಾಲ್ವ್ಸ್ಗಳು ಕೊಲ್ಯಾಪ್ಸ್ ಆಗತ್ತೋ, ಯಾವಾಗ ದೇಹದ ತುಂಬ ಹೊತ್ತು ನಿಂತಿಟ್ಟು ಕೆಲಸ ಮಾಡೋರಲ್ಲಾಗಿರ್ಬೋದು ಅಥವಾ ತುಂಬ ಹೊತ್ತು ನಮ್ಮ ರಕ್ತ ಸಂಚಾರ ಮೇಲ್ಮುಖವಾಗಿ ಆಗ್ತಾ ಬರುವಂಥದ್ದು. ಈಗ ದಿನಕ್ಕೆ ಯೂಶ್ವಲಿ ಈ ಸಮಸ್ಯೆಗಳನ್ನು ಪೂರ್ತಿ ದಿನ ಅಡುಗೆ ಮನೇಲಿ ನಿಂತು ಕೆಲಸ ಮಾಡೋ ಗೃಹಿಣಿಯರಲ್ಲಿ, ವಾಚ್ಮೆನ್ಗಳಲ್ಲಿ, ಶಾಪ್ ಕೀಪರ್ಸ್ಗಳಲ್ಲಿ ಅಥವಾ ಶಿಕ್ಷಕರಲ್ಲಿ ನಾವು ನೋಡ್ತೇವೆ. ಅಂದರೆ ಅದು ಈ ಥರ ನಿಂತೇ ಬೆಳಿಗ್ಗೆ 8ರಿಂದ 10 ತಾಸಕ್ಕಿಂತ ಜಾಸ್ತಿ ಪ್ರತಿನಿತ್ಯ ಎದ್ದು ನಿಲ್ಲುವವರಲ್ಲಿ, ನಿಂತೇ ಕೆಲಸ ಮಾಡೋರಲ್ಲಿ ಇದು ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗತ್ತೆ. ಸೊ ಇದು ಬರಬಾರ್ದು ಅಂತಂದರೆ ಏನು ಮಾಡಬೇಕು? ಒಂದನೇದಾಗಿ ನೀವು ತುಂಬ ಹೊತ್ತು ನಿಂತು ಕೆಲಸ ಮಾಡೋರಾದರೆ ಕೆಲಸ ಮುಗಿಸಿ ಬಂದ ತಕ್ಷಣದಲ್ಲಿ ಕಾಲಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಒಂದು ಸ್ವಲ್ಪ ಮಸಾಜನ್ನು ಕೊಟ್ಟು ಗೋಡೆಗೆ ಕಾಲನ್ನು ಹೀಗೆ ನೀಡಿ ನೀವು ಒಂದು ಸತಿ ಆ ಬ್ಲಡ್ ಫ್ಲೋ ಈಸಿಲಿ ವಾಪಸ್ ನಿಮ್ಮ ಹೃದಯದ ಕಡೆ ಬರೋದಕ್ಕೆ ಸಹಾಯ ಮಾಡಿ ಕೊಡಬೇಕು. ಇಲ್ಲವಾದಲ್ಲಿ ಏನಾಗುತ್ತೆ, ನಮ್ಮ ದೇಹಕ್ಕೆ, ನಮ್ಮ ಈ ಒಂದು ಹೃದಯಕ್ಕೆ ಅದನ್ನು ಕೆಳಗಿಂದ ಪಂಪ್ ಮಾಡಿ ತರೋದಕ್ಕೆ ಈ ಥರ ತುಂಬ ಸಮಯ ಕಂಟಿನ್ಯೂಸ್ಲಿ ತುಂಬ ಸಮಯ ಕೊಟ್ಟಾಗ ಕಷ್ಟ ಆಗಿಬಿಡತ್ತೆ. ಹಾಗೆ ಯಾರು ತುಂಬ ಹೊತ್ತು ನಿಂತು ಕೆಲಸ ಮಾಡ್ತೀರೋ ಅವರು ನಿಂತಲ್ಲೇ ನಿಲ್ಲೋ ಬದಲು ಸ್ವಲ್ಪ ಮಧ್ಯೆ ಮಧ್ಯೆ ವಾಕಿಂಗ್ ಮಾಡ್ತಾ ಮಾಡಿದರೆ, ಹಾಗೆಯೇ ಕೆಲಸದ ಮಧ್ಯದಲ್ಲಿ 1-2 ಅಥವಾ 3 ತಾಸಿನ ಮಧ್ಯದಲ್ಲಿ ಒಮ್ಮೆ ಆದರೂ ಕುತ್ಕೊಂಡು ಅಥವಾ ಮಲಗಿಕೊಂಡು ಕಾಲಿಗೆ ಒಂದು ಸ್ವಲ್ಪ ರೆಸ್ಟನ್ನು ಕೊಟ್ಟರೆ ಆಗ ಈ ಒಂದು ವೆರಿಕೋಸ್ ಬರೋದನ್ನು ತಡಿಬಹುದು. ಬಿಕಾಸ್ ಯಾರ್ಯಾರಲ್ಲಿ ಹೆರಿಡಿಟ್ರಿ ಇದೆ, ತಂದೆಗಿತ್ತು, ತಾಯಿಗಿತ್ತು, ಈ ಥರದಲ್ಲಿತ್ತು, ಆಗ ನಿಮ್ಮ ವಾಲ್ವ್ ಸ್ಟ್ರಕ್ಚರ್ಸ್ಗಳು ಕೂಡ ಬೈ ಡಿಫಾಲ್ಟ್ ವೀಕ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಸ್ಟ್ಯಾಂಡಿಂಗ್ ಪೊಸಿಷನ್ ವರ್ಕಲ್ಲಿದ್ದೀರಾ, ತುಂಬ ವರ್ಷ ಅದನ್ನ ಮಾಡಬೇಕಂದಾಗ ನೀವು ಕೂಡ ಕಾಳಜಿಯನ್ನು ತಗೊಳ್ಳೋದು ಒಳ್ಳೆಯದು. ಈಗ ನಮ್ಮಲ್ಲಿ ವಾತಹರ ಅಭ್ಯಂಗ ತೈಲ ಅಂತ ಮಾಡ್ತೀವಿ. ಸ್ಪೆಸಿಫಿಕಲಿ ಅದನ್ನ ವೆರಿಕೋಸಿಗೆ ಅಂತ ತುಂಬ ಎಕ್ಸ್ಕ್ಲೂಸಿವ್ಲಿ ಹೆಲ್ಪ್ ಆಗಿದ್ದನ್ನು ನೋಡಿದ್ದೀವಿ. ವಾತಹರ ಅಭ್ಯಂಗ ತೈಲ ಏನು ಮಾಡುತ್ತೆ, ವಾತದೋಷ ಕಂಟ್ರೋಲಿಗೆ ಬರೋ ರೀತಿಯಲ್ಲಿ ಮಾಡುತ್ತೆ. ಅದರಲ್ಲೂ ಎಸ್ಪೆಷಲಿ ವೇನ್ಸ್ಗಳಲ್ಲಿ ನೀವು ಅದನ್ನ ಹಚ್ಚಿ ಅಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿದಾಗ ನಿಮ್ಮ ವಾಲ್ಸ್ಗಳಿಗೆ ಒಂದು ಸ್ಟ್ರೆಂಗ್ತ್ ಸಿಗುತ್ತೆ. ವಾಲ್ಸ್ಗಳಲ್ಲಿ ವಾತದೋಷದ ವೃದ್ಧಿ ಆಗೋದು ಕಮ್ಮಿ ಆಗುತ್ತೆ. ಹಾಗೆ ಬ್ಲಡ್ ಫ್ಲೋಗೆ ಒಂದು ಸಪೋರ್ಟ್ ಸಿಗುತ್ತೆ. ಹಾಗೆ ಅಲ್ಲಿ ಯಾವ ವಾಲ್ ಕೊಲ್ಯಾಪ್ಸ್ ಆಗಿದೆಯೋ ಅದರ ಆಚೆ ಈಚೆ ವಾಲ್ಸ್ಗಳು ಸಮರ್ಥವಾಗಿ ಕೆಲಸ ನಿಭಾಯಿಸೋ ಹಾಗೆ ಮಾಡುತ್ತೆ. ಸೊ ವೆರಿಕೋಸ್ ಕಮ್ಮಿ ಆಗ್ತಾ ಬರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ವೆರಿಕೋಸ್ ಒಮ್ಮೆ ಬಂದರೆ ಕಮ್ಮಿನೇ ಆಗೋದಿಲ್ಲ ಅಂತ. ಬಟ್ ನಾವಿಲ್ಲಿ ಪ್ರಾಕ್ಟಿಕಲಿ ನೋಡಿರುವಂಥದ್ದು ವೆರಿಕೋಸ್ ಬಂದಿದ್ದು ಕಮ್ಮಿ ಆಗತ್ತೆ. ಅಲ್ಲಿ ಕೆಲವೊಂದಿಷ್ಟು ಔಷಧಿ, ಚಿಕಿತ್ಸೆ, ಪಥ್ಯ ಹಾಗೂ ಇದು ನಿಮ್ಮ ಕಡೆಯಿಂದ ಶ್ರದ್ಧೆ, ಇದೆಲ್ಲವೂ ಸೇರಿದಾಗ ಖಂಡಿತ ವೆರಿಕೋಸನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ವೆರಿಕೋಸ್ ಇದ್ದಾಗ ನೀವು ಕೆಲವೊಂದಿಷ್ಟು ಎಚ್ಚರಿಕೆಯನ್ನು, ಪ್ರಾಕ್ಟೀಸನ್ನು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದರೆ ಖಂಡಿತವಾಗಿ ವೆರಿಕೋಸನ್ನು ಟ್ರೀಟ್ ಮಾಡ್ಬೋದು. ಬಟ್ ಒಂದು ಸತಿ ನೀವು ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಬೇಕಾಗ್ಬೋದು. ಬರೋಕ್ಕಾಗದೇ ಇರೋರು ಆನ್ಲೈನಲ್ಲಿ ಕನ್ಸಲ್ಟ್ ಮಾಡ್ಬೋದು. ಬಟ್ ವೈದ್ಯರ ಸಹಾಯ ಅಗತ್ಯ. ನಾವು ಅಂತಲ್ಲ, ಯಾವ ವೈದ್ಯರದ್ದಾದರೂ ಸರಿ ಸಹಾಯ ತಗೊಂಡು ನೀವು ಅದನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ.